ನನ್ನ ವಿಜ್ಞಾನ ಶಿಕ್ಷಕರು ಪ್ರಯೋಗಗಳ ಮೂಲಕ ಕಲಿಕೆಯನ್ನು ಜೀವಂತಗೊಳಿಸಿದ ಮಾರ್ಗದರ್ಶಕರು. ನಾನು ಅಜಯ್ ಮಿರಾಶೆ, ನಮ್ಮ ಶಾಲೆಯ ವಿದ್ಯಾರ್ಥಿ. ನಮ್ಮ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್.ವಿ. ಬಿರಾದರ್ ಸರ್ ಅವರ ಬಗ್ಗೆ ಹೇಳುವುದು ನನಗೆ ಹೆಮ್ಮೆಯ ವಿಷಯ. ನಮ್ಮ ಸರ್ ಅವರ ತರಗತಿಯಲ್ಲಿ ವಿಜ್ಞಾನವು ಕೇವಲ ಪುಸ್ತಕದ ವಿಷಯವಾಗಿರುವುದಿಲ್ಲ, ಪ್ರತಿಯೊಂದು ಪಾಠವು ಒಂದು ಅನುಭವವಾಗಿರುತ್ತೆ. ಅವರು ಹೇಳುವ ಪ್ರತಿಯೊಂದು ಕಲ್ಪನೆಯನ್ನು ಪ್ರಯೋಗಗಳ ಮೂಲಕ ನಮ್ಮ ಕಣ್ಣೆದುರೇ ತೋರಿಸುತ್ತಾರೆ. ಅದರಿಂದ ನಾವು ನೋಡುವುದು, ಮುಟ್ಟುವುದು, ಮಾಡುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ಇವೆಲ್ಲವೂ ಒಂದೇ ಸಮಯದಲ್ಲಿ ನಡೆಯುತ್ತದೆ. 8ನೇ, 9ನೇ ಮತ್ತು 10ನೇ ತರಗತಿಯ ವಿಜ್ಞಾನ ಪಠ್ಯಕ್ರಮದಲ್ಲಿರುವ ಬಹುತೇಕ ಎಲ್ಲ ವಿಷಯಗಳನ್ನು ಸರ್ ಪ್ರಯೋಗಗಳ ಮೂಲಕ ಬೋಧಿಸುತ್ತಾರೆ. ಬೆಳಕು, ವಿದ್ಯುತ್, ಬಲ ಮತ್ತು ಕೆಲಸ, ಜೀವಕೋಶ, ಅಂಗಾಂಶಗಳು, ಪರಿಸರ, ರಾಸಾಯನಿಕ ಕ್ರಿಯೆಗಳು ಹಾಗೂ ಇನ್ನೂ ಅನೇಕ ಪರಿಕಲ್ಪನೆಗಳನ್ನು ನಾವು ಸ್ವತಃ ಪ್ರಯೋಗ ಮಾಡಿ ಕಲಿಯುತ್ತೇವೆ. ನಮ್ಮ ಸರ್ ಅವರ ಮತ್ತೊಂದು ವಿಶೇಷತೆ ಎಂದರೆ ದುಬಾರಿ ಸಲಕರಣೆಗಳಿಗಾಗಿ ಕಾಯುವುದಿಲ್ಲ. ನಮ್ಮ ಸುತ್ತಮುತ್ತಲಿನ ಸರಳ ಮತ್ತು ಕಡಿಮೆ ವೆಚ್ಚದ ವಸ್ತುಗಳನ್ನು ಬಳಸಿಕೊಂಡು ವಿಜ್ಞಾನ ಪ್ರಯೋಗಗಳಿಗೆ ಬೇಕಾದ ಉಪಕರಣಗಳನ್ನು ತಾವೇ ತಯಾರಿಸುತ್ತಾರೆ. ಅನೇಕ ಸಲ ಆ ಉಪಕರಣಗಳನ್ನು ನಮ್ಮಿಂದಲೇ ನಿರ್ಮಿಸಿ ಅವು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತಾರೆ. ಪ್ರಯೋಗಾಲಯದಲ್ಲಿ ನಾವು ಕೇವಲ ವಿದ್ಯಾರ್ಥಿಗಳಲ್ಲ, ನಾವೇ ಅನ್ವೇಷಕರು. ಪ್ರಶ್ನೆ ಕೇಳುತ್ತೇವೆ, ಊಹಿಸುತ್ತೇವೆ, ಪ್ರಯೋಗ ಮಾಡುತ್ತೇವೆ, ಫಲಿತಾಂಶಗಳನ್ನು ಗಮನಿಸುತ್ತೇವೆ ಮತ್ತು ಅದರ ಹಿಂದಿರುವ ವೈಜ್ಞಾನಿಕ ಕಾರಣಗಳನ್ನು ಹುಡುಕುತ್ತೇವೆ. ಇದೇ ನಿಜವಾದ ವಿಜ್ಞಾನ ಕಲಿಕೆ ಎಂದು ನಮ್ಮ ಸರ್ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ರಾಸಾಯನಿಕ ಪ್ರಯೋಗಗಳನ್ನು ಸುರಕ್ಷಿತವಾಗಿ ನಡೆಸುವುದು, ಪ್ರತಿಯೊಂದು ಉಪಕರಣವನ್ನು ಸರಿಯಾಗಿ ಬಳಸುವುದು ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಇವೆಲ್ಲವೂ ನಮ್ಮ ಸರ್ ಅವರ ಬೋಧನೆಯ ಅವಿಭಾಜ್ಯ ಭಾಗವಾಗಿದೆ. ಈ ಪ್ರಯೋಗಾಧಾರಿತ ಕಲಿಕೆಯಿಂದ ವಿಜ್ಞಾನ ವಿಷಯದ ಮೇಲಿನ ನಮ್ಮ ಭಯ ದೂರವಾಗಿದೆ, ಕಲಿಕೆಯ ಮೇಲಿನ ಆಸಕ್ತಿ ಹೆಚ್ಚಾಗಿದೆ, ಕಠಿಣವೆಂದು ಭಾವಿಸಿದ್ದ ಅನೇಕ ವಿಷಯಗಳು ಸುಲಭವಾಗಿ ಅರ್ಥವಾಗಿದೆ, ನಮ್ಮ ಪರೀಕ್ಷಾ ಫಲಿತಾಂಶಗಳು ಉತ್ತಮವಾಗಿವೆ. ಅದಕ್ಕಿಂತ ಮುಖ್ಯವಾಗಿ ವಿಜ್ಞಾನವನ್ನು ಜೀವನದಲ್ಲಿ ಹೇಗೆ ಬಳಸಬೇಕು ಎಂಬುದನ್ನು ನಾವು ಕಲಿತಿದ್ದೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಜ್ಞಾನವನ್ನು ಸ್ವತಃ ಅನುಭವಿಸಿ ಕಲಿಯಬೇಕು ಎಂಬ ಕನಸನ್ನು ನಮ್ಮ ಸರ್ ಸಾಕಾರಗೊಳಿಸಿದ್ದಾರೆ. ಅವರ ತರಗತಿಯಲ್ಲಿ ಪ್ರತಿಯೊಂದು ಪ್ರಯೋಗವು ಒಂದು ಹೊಸ ಅನ್ವೇಷಣೆ, ಪ್ರತಿಯೊಂದು ಪಾಠವು ಒಂದು ಹೊಸ ಅನುಭವ. ಅಂತಹ ನಾವೀನ್ಯತೆಯ ವಿಜ್ಞಾನ ಶಿಕ್ಷಕರ ವಿದ್ಯಾರ್ಥಿಯಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ.